ಮಂಡ್ಯ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರ ಮಾಜಿ ಸಂಸದೆ ಸುಮಲತಾ. ಮುಂಬರುವ ಎಂಎಲ್ಎ ಚುನಾವಣೆ ದೃಷ್ಟಿಯಿಂದ ರಣತಂತ್ರವನ್ನ ರೂಪಿಸ್ತಾ ಇದ್ದಾರ. ಸಕ್ಕರೆ ನಾಡು ಮಂಡ್ಯಕ್ಕೆ ರೀ ಎಂಟ್ರಿ ಕೊಟ್ರ ಹಾಗಾದ್ರೆ ರೆಬಲ್ ಲೇಡಿ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡೋಕೆ ಎಲ್ಲಾ ಪ್ಲಾನ್ಗಳು ನಡೀತಾ ಇದೆಯಾ ನೋಡಿ. ಯಾವುದು ಹತ್ರ ಚುನಾವಣೆ ಇಲ್ಲ, ಆದ್ರೆ ಸುಮಲತಾ ಅವರು ಆಕ್ಟಿವ್ ಆಗಿದ್ದಾರೆ. ರೀ ಎಂಟ್ರಿ ಕೊಡೋಕೆ ವೇದಿಕೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರಾ. ಮಂಡ್ಯದಲ್ಲಿ ಸುಮಲತಾ ಹೊಸ ಮನೆ ಬಾಡಿಗೆ ಪಡೆದಿದ್ದು ಯಾಕೆ? ಹಾಗಾದ್ರೆ ಈ ಟೈಮ್ನಲ್ಲಿ ಅದು ಬಂದಿಗೌಡ ಬಡಾವಣೆಯಲ್ಲಿ ಮನೆ ಬಾಡಿಗೆ ಪಡೆದಿದ್ದಾರೆ ಸುಮಲತಾ. ಲೋಕಸಭಾ ಚುನಾವಣೆ ನಂತರ ಮಂಡ್ಯ ರಾಜಕಾರಣದಿಂದ ದೂರಾನೇ ಇದ್ರು, ಅಂತರ ಕಾಯ್ದುಕೊಂಡಿದ್ರು. ಜನವರಿಯ ನಂತರ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಹಮ್ಮಿಕೊಂಡಿದ್ದಾರೆ. ಮಂಡ್ಯ ರಾಜಕಾರಣದಲ್ಲಿ ಸಕ್ರಿಯ ಆಗ್ತೀನಿ ಅಂತ ಹೇಳಿದ್ರು. ಈಗ ಹೊಸ ಮನೆ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ, ಹಾಲು ಉಗಿಸಿದ್ದಾರೆ. ಹೊಸ ವರ್ಷದಲ್ಲಿ ಹೊಸ ಮನೆ ಪ್ರವೇಶ ಆಗಿದೆ. ಭಾರೀ ಕುತೂಹಲ ಮೂಡಿಸಿದೆ ರೆಬಲ್ ಲೇಡಿಯ ರಣತಂತ್ರ. ಯಾಕಂದರೆ ಅವರು ಚಾಮುಂಡೇಶ್ವರಿ ನಗರ ಇದೆ, ಅಲ್ಲಿ ಮನೆ ಮಾಡ್ತಾ ಇದ್ರು ಅವರು. ಅಂಬರೀಷ್ ಅವ್ರದ್ದು ಲಕ್ಕಿ ಮನೆ ಅದು. ಅವರಾದ್ಮೇಲೆ ಇವರೇ ಅದನ್ನ ಕಂಟಿನ್ಯೂ ಮಾಡಿದ್ರು. ಈಗ ಈ ಬಡಾವಣೆಗೆ ಶಿಫ್ಟ್ ಆಗಿದ್ದಾರೆ, ಹೊಸ ಮನೆ ಖರೀದಿ ಮಾಡಿದ್ದಾರೆ, ಅಂದರೆ ಬಾಡಿಗೆಗೆ ತೆಗೆದುಕೊಂಡಿದ್ದಾರೆ. ಬಟ್ ಯಾಕೆ ಸುಮಲತಾ ಅವರು ಈ ಟೈಮ್ನಲ್ಲಿ ಮನೆ ಬಾಡಿಗೆ ತೆಗೆದುಕೊಂಡ್ರು? ಅಂದರೆ ವಿಧಾನಸಭಾ ಚುನಾವಣೆಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರಾ? ಈಗಿನಿಂದಲೇ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರಾ? ಯಾಕಂದರೆ ಅಲ್ಲಿ ಓಡಾಟ ಮಾಡಬೇಕಾಗಿರೋದ್ರಿಂದ ಬೆಂಗಳೂರಿನಿಂದ ಹೋಗೋಕ್ಕೆ ಸಹಜವಾಗಿ ಸಮಯಾವಕಾಶ ಹಿಡಿದುಕೊಳ್ಳುತ್ತೆ ಅನ್ನೋಂಥ ಕಾರಣಕ್ಕೆ. ಜೊತೆಗೆ ಅಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಅಂತ. ಯಾಕಂದರೆ ಬಿ ಜೆ ಪಿಗೆ ಆಲ್ರೆಡಿ ಸೇರ್ಪಡೆಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ತು ಅನ್ನೋಂಥ ಕಾರಣಕ್ಕೆ ಅವರು ಮುನಿಸ್ಕೊಂಡಿದ್ರು, ಪ್ರಚಾರ ಕೂಡ ಹೋಗಿರಲಿಲ್ಲ, ಮಂಡ್ಯದಿಂದ ದೂರನೇ ಆಗಿದ್ದರು. ಒಂದು ರೀತಿ ರಾಜಕೀಯ ಮಂಕು ಕವಿದಂಗೆ ಆಗಿತ್ತು ಅವ್ರದ್ದು. ಈಗ ಮತ್ತೆ ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ನ ಮಾಡ್ಕೊಂಡಿದ್ದಾರೆ. ಹೊಸ ಮನೆ ಬಾಡಿಗೆಗೆ ತೆಗೆದುಕೊಂಡಿದ್ದಾರೆ ಈಗ. ಆದರೆ ಈಗ ಸುಮಲತಾ ಅವರ ರಾಜಕೀಯ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಅಂದರೆ ಈಗಿನಿಂದಲೇ ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡಿಕೊಳ್ಬೇಕು ಕ್ಷೇತ್ರದಾದಂಥ ಓಡಾಡಿಕೊಂಡು. ನೋಡಿ, ಮೊದಲೇ ಸುಳಿವನ್ನು ಕೊಟ್ಟಿದ್ರು ಸುಮಲತಾ ಅವರು. ಜನವರಿ ಆದಮೇಲೆ ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡ್ತೀನಿ ಅಂತ ಮಾತನಾಡಿದ್ರು. ಏನು ಹೇಳಿದ್ರು ಆಗ ಕೇಳೋಣ. ಅಲ್ಲ, ನಾನು ಸೈಡ್ ಲೈನ್ ಅಂತ ನಾನು ನೋಡ್ತಾ ಇಲ್ಲ. ಜಸ್ಟ್ ಒಂದು ಸಣ್ಣ ಪಾಸ್, ಒಂದು ರೆಸ್ಟ್ ನನಗೂ ಬೇಕಿತ್ತು. 5 ವರ್ಷ ನಾನು ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಹುಶಃ ಅಷ್ಟು ಟೂರ್ ಮಾಡಿದ್ದೀನಿ. ಪ್ರತಿ ಒಂದು ಕಡೆ ಎಂ ಪಿಗಳು ಜನರಲಿ ದೊಡ್ಡ ದೊಡ್ಡ ಕಾನ್ಸ್ಟಿಟ್ಯೂನ್ಸೀಸ್ ಇರೋದ್ರಿಂದ ಎಲ್ಲ ಕಡೆಗೂ ಹಳ್ಳಿಗೂ ಹೋಗೋಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಆದ್ರೂ ಆದಷ್ಟು ಮಟ್ಟಕ್ಕೆ ನಾನು ಎಲ್ಲ ಕಡೆನೂ ನಮ್ಮ ಬಾರ್ಡ್ರಿಂಗ್ ಹಳ್ಳಿಗಳಿಗೂ ನಾನು ಹೋಗಿ ಬಂದಿದ್ದೀನಿ. ಸೊ 5 ವರ್ಷಗಳ ನಂತರ ನಾನು ಒಂದು ನಿರ್ಧಾರ ತಗೊಂಡು ನಮ್ಮ ಬಿ ಜೆ ಪಿ ಪಕ್ಷಕ್ಕಾಗಿ ಅಥವಾ ನರೇಂದ್ರ ಮೋದಿ ಅವರ ಒಂದು ಮಾತಿಗೆ ನಾನು ಬೆಲೆ ಕೊಟ್ಟು ಈ ಒಂದು ಎಲೆಕ್ಷನಲ್ಲಿ ಈ ರೀತಿ ನೀವು ನಮಗೆ ಸಹಕರಿಸಿ ಅಂತ ಅವರೇ ಪರ್ಸ್ನಲಾಗಿ ನನ್ನ ಜೊತೆಲಿ ಕೇಳಿದಾಗ ಆ ಮಾತಿಗೆ ಒಂದು ಗೌರವ ಬೆಲೆ ಕೊಡಬೇಕು ಅಂತ ನನಗೆ ಅನ್ನಿಸಿ ನಾನು ಆ ನಿರ್ಧಾರವನ್ನು ತಗೊಂಡೆ. ಅನಂತರ ಸರಿ, ಈ 5 ವರ್ಷಗಳು ನನಗೆ ಅಂತ ನನಗೆ ಟೈಮೇ ಇರಲಿಲ್ಲ. ಈ ಒಂದು 3-4 ಮಂತ್ಸಿಂದ ಸ್ವಲ್ಪ ಒಂದು ರೆಸ್ಟಲ್ಲಿ, ನನ್ನ ಕಾಲಿಂದೊಂದು ಪ್ರಾಬ್ಲಮ್ ಇತ್ತು, ಅದಕ್ಕೊಂಚೂರು ಟ್ರೀಟ್ಮೆಂಟ್ ತಗೊಳ್ತಾ ರೆಸ್ಟ್ ಮಾಡಿದ್ದೀನಿ. ಸೊ ಇನ್ಮೇಲೆ ಆ್ಯಸ್ ಯೂಶ್ವಲ್ ನಾನು ಮಂಡ್ಯದಲ್ಲಿ ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಓಡಾಡಬೇಕು, ಅಥವಾ ನಾನು ನನ್ನ ಅನುದಾನದಲ್ಲಿ ಕೊಡಿಸಿರೋ ಯಾವ್ಯಾವ ಯೋಜನೆಗಳು ಯಾವ ಮಟ್ಟದಲ್ಲಿದೆ ಅದನ್ನು ಒಂದು ಪರಿವೀಕ್ಷಣೆ ಮಾಡೋದು ಅಥವಾ ಅದನ್ನು ಫಾಲೋ ಅಪ್ ಮಾಡೋದು, ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಖಂಡಿತ ಇನ್ನು ಮುಂದೆ ಅಂದರೆ ಎಸ್ಪೆಷಲಿ ಜನವರಿ ತಿಂಗಳಿಂದ, ಹೊಸ ವರ್ಷದಿಂದ ಇನ್ನಷ್ಟು ನಾನು ಸಕ್ರಿಯವಾಗಿ ಮಂಡ್ಯದಲ್ಲೇ ಓಡಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಲ್ಲ, ನಾನು ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಲೋಕಸಭಾ ಟಿಕೆಟ್ ಕೈ ತಪ್ಪಿದ ಮೇಲೆ ಅಂತರ ಕಾಯ್ದುಕೊಂಡಿದ್ರು ಸುಮಲತಾ. ಈಗ ಸೆಕೆಂಡ್ ಇನ್ನಿಂಗ್ಸನ್ನು ಶುರು ಮಾಡೋಂಗೆ ಕಾಣಿಸ್ತಾ ಇದ್ದಾರೆ. ಈಗ ಚುನಾವಣೆ ಯಾವುದು ಹತ್ತಿರ ಇಲ್ಲ, ಅಂದರೆ ಈಗಿನಿಂದಲೇ ಸಕ್ರಿಯವಾಗಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಪ್ಲಾನ ಹೇಗೆ? ನಿಜ ಪ್ರಭು, ಏನು ಕಳೆದ ಲೋಕಸಭಾ ಚುನಾವಣೆ ನಂತರದಲ್ಲಿ ಸುಮಲತಾ ಅವರ ರಾಜಕೀಯ ಜೀವನ ಅಂತ್ಯ ಆಯ್ತು ಅಂತಾನೆ ಕೆಲವರು ಚರ್ಚೆಯನ್ನ ಮಾಡ್ತಿದ್ರು. ಆದ್ರೆ ದಿಢೀರ್ ಅವರ ರಾಜಕೀಯ ಬದಲಾವಣೆ ಒಂದು ರೀತಿಯಲ್ಲಿ ಅವರ ಒಂದು ಚಿಂತನೆ ಸಾಕಷ್ಟು ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏಕಾಏಕಿ ಹೊಸ ವರ್ಷದ ನಂತರ ಈ ಹಿಂದೆ ಏನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನಾನು ಹೊಸ ವರ್ಷದ ನಂತರ
ಮಂಡ್ಯದಲ್ಲಿ ಒಂದು ರಾಜಕೀಯ ಚಟುವಟಿಕೆಯಲ್ಲಿ ಪಾಲ್ಗೊಳ್ತೇನೆ ಅಂತ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ಹೊಸ ಮನೆಯನ್ನ ಖರೀದಿಯನ್ನ ಮಾಡಿರ್ತಕ್ಕಂಥದ್ದು, ಅದ್ರಲ್ಲೂ ಕೂಡ ಏನೋ ಬಾಡಿಗೆಗೆ ಹೊಸ ಮನೆಯನ್ನ ಒಂದು ಖರೀದಿಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹೊಸದಾಗಿ ಮತ್ತೆ ರಾಜಕೀಯಕ್ಕೆ ರಿಎಂಟ್ರಿ ಕೊಟ್ರ ಮಂಡ್ಯದಿಂದನೇ ಅಂತ ಹೇಳಿ ಒಂದು ಸಾಕಷ್ಟು ಒಂದು ಚರ್ಚೆಗೂ ಕೂಡ ಒಂದು ಗ್ರಾಸವಾಗಿರ್ತಕ್ಕಂಥದ್ದು. ಹೀಗಾಗಿ ಮಂಡ್ಯ ನಗರದಲ್ಲಿರ್ತಕ್ಕಂಥ ಒಂದು ಬಂದಿಗೌಡ ಬಡಾವಣೆ ಅಂತಿದೆ, ಬಂದಿಗೌಡ ಬಡಾವಣೆಯಲ್ಲಿರ್ತಕ್ಕಂಥ ಒಂದು ಮನೆಯನ್ನ ಬದಲಾವಣೆ ಮಾಡಿರ್ತಕ್ಕಂಥವ್ರು. ಮೊದಲು ಏನು ಚಾಮುಂಡೇಶ್ವರಿ ನಗರದಲ್ಲಿ ಈ ಹಿಂದೆ ಅಂಬರೀಶ್ ಅವರ ಒಂದು ಇದ್ದಂತ ಒಂದು ಮನೆಯನ್ನೇ ಅವರು ಕೂಡ ಒಂದು ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲೇ ನನ್ನ ರಾಜಕೀಯ ಜೀವನವನ್ನ ಶುರು ಮಾಡ್ತೀನಿ ಅಂತಾನು ಕೂಡ ಒಂದು ಹೇಳಿದ್ರು. ಆದ್ರೆ ಇದೀಗ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಸುಮಲತಾ ಅವರು ಈಗಾಗಲೇ ಹೊಸ ವರ್ಷದ ನಂತರದಲ್ಲಿ ಈ ಒಂದು ಮನೆಯ ಮುಖಾಂತರವಾಗಿ ಈ ರಾಜಕೀಯ ಒಂದು ಚಟುವಟಿಕೆಗಳನ್ನ ಶುರು ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಒಂದು ರೀತಿಯ ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಸುಮಲತಾ ಅವರು ತಮ್ಮ ಎರಡನೇ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ರ ಅನ್ನೋ ಒಂದು ಚರ್ಚೆ ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ಪ್ರಭು, ಶಶಿಕುಮಾರ್, ಈಗ ಗಮನಿಸಿದ್ದೇವೆ ನಾವು, ರೆಬಲ್ ಆಗಿ ಗೆದ್ದಿದ್ರು. ಬಟ್ ಈಗ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಸಿಕ್ಕ ಮೇಲೆ ಎಲ್ಲ ಒಂದು ಕಡೆ ರಾಜಕೀಯವಾಗಿ ಮಂಕಾಗಿದ್ರು, ವರ್ಚಸ್ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಬಟ್ ಈಗ ಇದು ಈ ಟೈಮಲ್ಲಿ ಸುಮಲತಾ ಅವ್ರಿಗೆ ರಾಜಕೀಯವಾಗಿ ಪುಟಿದೊಳಕ್ಕೆ ಇದು ಬೇಕಿತ್ತ ಅಂತ ಹೇಗೆ? ಪ್ರಭು, ಏನು 2019 ಚುನಾವಣೆಯಲ್ಲಿ ಪಕ್ಷೇತರವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಏನು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ವಿರುದ್ಧವಾಗಿ ಅಭೂತಪೂರ್ವ ಗೆಲುವನ್ನು ಕೂಡ ಸಾಧಿಸಿದ್ರು. ಅದಾದ ನಂತರದಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನು ಕೂಡ ಮಂಡ್ಯದಲ್ಲಿ ವೃದ್ಧಿಸಿಕೊಂಡಿದ್ರು. ಅವರು ಏನು ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ರೆಬಲ್ ಆಗಿ ನಿಂತು ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟವನ್ನ ಮಾಡುವಂತದ್ದಿರ್ಬೋದು. ಹೀಗೆ ಸಾಕಷ್ಟು ಒಂದು ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಂಡಿದ್ರು. ಅದೇ ಬದಲಾದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಅವರು ಮಂಡ್ಯ ಕ್ಷೇತ್ರವನ್ನ ಏನು ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆದ ನಂತರದಲ್ಲಿ ಕುಮಾರಸ್ವಾಮಿ ಅವರಿಗೆ ಆ ಒಂದು ಕ್ಷೇತ್ರವನ್ನ ಬಿಟ್ಕೊಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು. ಆದ್ರೆ ಆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಅವರು ಕುಮಾರಸ್ವಾಮಿ ಪರವಾಗಿ ಪಾಲ್ಗೊಳ್ಳದೇ ಇದ್ರು ಕೂಡ ಆ ನಂತರದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಸಂಸದರಾಗಿ ಮತ್ತು ಕೇಂದ್ರ ಸಚಿವರಾದ ನಂತರದಲ್ಲೂ ಕೂಡ ಸುಮಲತಾ ಅವ್ರನ್ನ ಪರಿಗಣಿಸ್ತಿಲ್ಲ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ರು. ಹೀಗಾಗಿ ಈ ಒಂದು ಅದಕ್ಕೆ ಒಂದು ಟಾಂಗನ್ನ ಕೊಡ್ಬೇಕು ಅನ್ನೋ ದೃಷ್ಟಿನಲ್ಲೂ ಕೂಡ ಈ ರೀತಿ ಒಂದು ರಾಜಕೀಯ ಎರಡನೇ ಇನ್ನಿಂಗ್ಸ್ ಅನ್ನು ಕೂಡ ಆರಂಭಿಸಿದ್ದಾರೆ. ಮಂಡ್ಯದಿಂದಲೇ ಮತ್ತೊಂದು ಮನೆಯನ್ನ ಮಾಡೋದ್ರ ಮುಖಾಂತರವಾಗಿ ಅವರಿಗೆ ಟಾಂಗ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸುಮಲತಾ ಅವರು ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.